ಸಹಾಯ ಕೆಪಿಸಿಸಿ ಇತ್ತೀಚೆಗೆ ಈ ತರ ರಾಂಗ್ ಒಂದು ರಿಪೋರ್ಟ್ ಹೈಕಮಾಂಡ್ಗೆ ಹೋಗ್ತಿದೆ, ಪ್ರಕರಣಗಳು ತುಂಬಾ ನಡೀತಿದೆ ಅಂತ ಸರ್. ಅದೇ ನನಗೆ ಗೊತ್ತಿಲ್ಲಪ್ಪ, ಯಾರ್ಯಾರು ಏನೇನು ಉತ್ತರ ಕೊಟ್ಟಿದ್ದಾರೋ, ಯಾರ್ಯಾರು ಏನೇ ಕ್ರಮ ಮಾಡಿದಾರೋ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸಿಎಂ ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಿದ್ರೆ, ಮತ್ತೆ ಜಮೀರ್ ಅಹ್ಮದ್ ಅವರು ಹೇಳ್ತಿದ್ದಾರೆ ಸೈಲೆಂಟ್ ಆಗಿಲ್ಲ, ಅವ್ರು ಮಾತಾಡೋದು ಬೇರೆ ರೀತಿಯದ್ದೇ ಸೌಂಡ್ ಬರುತ್ತೆ ನೋಡಿ ಅಂತ. ಹೌದು, ಅದು ನೋಡಿ ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಪತ್ತೆ ಮಾಡ್ತಾ ಆಗಿರಬಹುದು ಅಂತ ಹೇಳಿ ಅದನ್ನ ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಆದ್ರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ, ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಏನಂತ ಕರೆಕ್ಟ್ ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ನೆ. ಅದೆಲ್ಲ ಹೇಳಕ್ಕಾಗ್ತದೆ ನಮ್ಮ? ಈಗ ಹೇಳೋ ಅಂತವೆಲ್ಲ ಹೇಳಿದೀನಿ, ಹೇಳ್ದೇ ಇರೋದೆಲ್ಲ ಹೇಳಕ್ಕಾಗಲ್ಲ, ನಡೀರಿ. ನೋಡಿ, ಸಿಎಂ ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳುವಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗ್ಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನ್ಸುತ್ತೆ. ಆದ್ರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗ್ಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸಿದಾರೆ, ಪೂರ್ತಿ ಮಾತಾಡಕ್ಕಾರ ಬಿಡ್ಬಿಡಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಒಂದು ಮಾತನ್ನು ಹೇಳಿದೆ ಸರ್, ನಾವೇನಾದ್ರೂ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ಹಿಂಗೆ ಮುಂದುವರಿಸಿದ್ರೆ ನಾವು ರಾಜಕೀಯವಾಗಿ ಮುಕ್ತವಾಗಬೇಕಾಗುತ್ತೆ, ನಮಗೂ ಓಪನ್ ಇರುತ್ತೆ ಅವಕಾಶಗಳು ಅನ್ನೋದು. ಇಲ್ಲ, ನಾವು ಆ ರೀತಿ ಯಾರೆಲ್ಲ ಭಾವನೆಗಳು ಬರ್ತಾ ಇದಾವೆ ಆ ಭಾವನೆಗಳಿಗೆ ಅಂತ್ಯ ಆಡ್ತಕ್ಕಂಥ ರೀತಿಯಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯದ ಜನರ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷ ಗಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗ್ಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತ್ಬಿಟ್ರೆ ಅದು ಪರಿಶುದ್ಧತೆಯನ್ನ ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗ್ಬೇಕು. ನೋಡಿ, ಮುಖ್ಯಮಂತ್ರಿಗಳೇ ಅಂತಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಒಬ್ಬ. ನಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ಕೊಟ್ಟಲ್ಲ. ಸಿದ್ದರಾಮಯ್ಯ ಅವರು ಅವ್ರ ಮೇಲೆ ಯಾಕೆ ಮಾಟ ಮಂತ್ರ ಆಗುತ್ತೆ ಅಂತ ಶಕ್ತಿ ಏನು ಅನ್ನೋದು ನನ್ನ ಮೇಲೂ ಆಗಿರ್ತದ್ರಿ, ನಮಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ಮೇಲೆ ಗೊತ್ತಾಗ್ತದೆ. ನನಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವುದೇ ಚುನಾವಣೆಗೆ ನಿಂತರೂ ಕೂಡ ನಮ್ಮ ಹಳೆ ಮನೇಲಿದ್ದೆ, ಕ್ಯಾನ್ಸರ್ನಲ್ಲಿದ್ದಾಗ ಆ ಕಡೆ ಮನೆಯಲ್ಲಿ ಯಾವಾಗಲೂ ಬರೋರು ಏನ್ ಕತ್ತೇನೋ, ಮನೆ ಸುತ್ತನೂ ಹಳದಿ ನೀರು, ನಿಂಬೆಹಣ್ಣು ಮಳೆಗಳು ಹೊಡೆಯೋದು, ದರ ಕಟ್ಟೋದು ಅಂತವೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋರು. ಬಟ್ ನಾವೆಲ್ಲ ಏನ್ ನಂಬಿಕೆ ಮಾಡ್ತಾ ಇರ್ಲಿಲ್ಲ, ಅವೆಲ್ಲ ಹಾಕಿದ್ರು ಅಂತೇಳಿ ನಾನೇನ್ ಸೋತೋದ್ನ? ಅದು ನನ್ನ ನಂಬಿಕೆನೂ ಇಲ್ಲ. ಈಗ ನೋಡಿದ್ರೆ ಸ್ವಲ್ಪ ಏನಾದ್ರು
ಎಲ್ಲ ಈ ಕೇರಳದಲ್ಲೇನೋ ಮಠ ಮಂತ್ರ ಜಾಸ್ತಿ ಮಾಡ್ತಾರಂತಲ್ಲ, ಸ್ವಲ್ಪ ನೋಡೋಣ, ವಿಚಾರ ಮಾಡಿ ಬರ್ತೀನಿ. ಹೋಗೋದಿತ್ತು ಅದೇ ಕಾರಣ. ಅಮ್ಮ, ಅವೆಲ್ಲ ನೋಡಿ, ಅವೆಲ್ಲ ನಾನು ಹೆಚ್ಚು ಲಂಬಿಸಿ ಹೇಳಕ್ ಹೋಗೋದಿಲ್ಲ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಅಸಹಾಯಕರಂತ ಹೇಳ್ತಕ್ಕಂಥದ್ದು ಸರಿಯಾದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಆಕ್ಚುಲಿ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಹೇಳ್ತಾರೆ ವಿತೌಟ್ ನೋಟಿಸ್ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅಂತ ಅವ್ರು ಹೇಳಿದ್ದಾರೆ ಅಂತಂದ್ರೆ ನಾನು ಅದೇ ಹೇಳ್ಬೇಕು ಅಂತ, ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳಿದ್ದಾರೆ. ಅದು ಯಾವುದೇ ಆಗ್ಲಿ, ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗ್ಬೇಕು ಅಂದ್ರೆ ಅವರನ್ನ ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದ್ರೂ ಕೂಡ, ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನ ಕೇಳೋದು ಸೌಜನ್ಯ, ಕೇಳಬೇಕು ಅಂತ ಅವರು ಹೇಳಿದ್ದಾರೆ. ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂತ ಮಾತು. ನಿಮಗೂ ಕೂಡ ಹಂಗೆ ಆಯ್ತು ಸರ್. ನಮಗ್ ಬಿಡ್ರಿ, ನನ್ನ ಸುದ್ದಿ ನೋಟಿಸ್ ಕೊಡ್ಬೇಕಾಯ್ತು. ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆಮೇಲೆ ಕ್ರಮ ಕೈಗೊಳ್ಬೇಕಾಯ್ತು. ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನ ಅವರನ್ನ ನೋಟಿಸ್ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದು ಸೌಜನ್ಯಕ್ಕಾದ್ರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆ ನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂತದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ, ನಾನು ಕೂಡ ಭಾವಿಸ್ತೇನೆ. ಧಾರ್ಮಿಕ ಗುರುಗಳು, ಮುಸ್ಲಿಂ ಧರ್ಮಗುರುಗಳು ಪತ್ರ ಬರೆದಿರೋದು ಎಲ್ಲರಿಗೂ ಕೂಡ ಸಮುದಾಯದನ್ನ ಬಹಳ ನಿಕೃಷ್ಟವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸರ್ಕಾರ ಬರ್ಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ, ಆದ್ರೆ ನಮ್ಮ ಮೇಲೆ ಈ ರೀತಿಯಾದ ಹಾರ್ಶ್ ಡಿಸಿಷನ್ ಮಾಡ್ತಾ ಇದ್ದಾರೆ. ನೋಡಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ, ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗ್ಲಿ, ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಈ ರೀತಿಯ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ತರ ಹೇಳೋ ಸರಿ